ಹಾಯ್ ಆಲ್, ಇದು ಟ್ಯೂಸ್ಡೇ ಮಾರ್ನಿಂಗ್ ಮಿನಿ ವ್ಲಾಗ್. ಬೆಳಗ್ಗೆ ಅಡುಗೆ ಮನೆಯಿಂದನೇ ಕೆಲಸ ಕೂಡ ಶುರು ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಗ್ಯಾಸ್ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡು ನಂತರ ಅಡುಗೆ ಕೂಡ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ರಾತ್ರಿಯೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯ ಕೂಡ ಒಂದು ಗ್ಲಾಸಲ್ಲಿ ಹಾಕ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ. ಬೆಳಗ್ಗೆ ಎದ್ಬಿಟ್ಟು ಇದನ್ನು ಕುದಿಸ್ಕೊಂಡು ಕುಡಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಜೀರಿಗೆ ಬಂದುಬಿಟ್ಟು ನಮ್ಮ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಮೆಂತ್ಯ ಏರ್ ಫಾಲ್ಗೆ ಮತ್ತು ಏರ್ ಗ್ರೋತಿಂಗಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಥರ ಡೈಲಿ 1 ಗ್ಲಾಸ್ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಕುದಿಸ್ಕೊಂಡು ಸ್ವಲ್ಪ ಕಾದಾದ ನಂತರ ನಾನು ಕೂಡ ಕುಡಿದ್ಬಿಟ್ಟು ನೈಟ್ ಲೇಟಾಗಿ ಮಲಗಿರೋದ್ರಿಂದ ಬೆಳಗ್ಗೆ ಕೂಡ ತುಂಬಾ ಲೇಟಾಗಿ ಎದ್ಬಿಟ್ಟಿದೆ. ನನ್ನ ಗಂಡಂಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಕೂಡ ತುಂಬಾ ಟೈಮ್ ಆಗಿಬಿಟ್ಟಿತ್ತು ಅಂತೇಳಿ ಸಿಂಪಲ್ಲಾಗಿ ತುಂಬ ಬೇಗ ಆಗೋ ರೀತಿ ಉಪ್ಪಿಟ್ಟು ಕೂಡ ಮಾಡಿದ್ದೆ. ಉಪ್ಪಿಟ್ಟನ್ನ ನಾನು ಒಂದು 2-3 ವಿಧಾನದಲ್ಲಿ ಮಾಡ್ತೀನಿ. ಇದಂತೂ ತುಂಬ ಈಸಿಯಾಗಿ ಎಲ್ಲರೂ ಕಾಮನಾಗಿ ಉಪ್ಪಿಟ್ಟು ಮಾಡ್ತಾರಲ್ಲ, ತರಕಾರಿ ಉಪ್ಪಿಟ್ಟು, ಅದೇ ಥರನೇ ತುಂಬ ಈಸಿಯಾಗಿ ಮಾಡಿದ್ದೆ. ಯಾಕಂದರೆ ತುಂಬ ಲೇಟಾಗಿಬಿಟ್ಟಿತ್ತು. ನಾನು ಎದ್ದಿದ್ದೆ ಸ್ವಲ್ಪ 7:30, 8 o'clock ನಂಗೆ ಎದ್ಬಿಟ್ಟಿದೆ ಅಂತೇಳಿ ಸ್ವಲ್ಪ ಬೇಗನೆ ಆಗೋ ರೀತಿ ಉಪ್ಪಿಟ್ಟು ಕೂಡ ಮಾಡ್ಕೊಂಡಿದ್ದೆ. ಅವ್ರಿಗೆ ಕೂಡ ಲೇಟ್ ಆಗುತ್ತೆ ಅಂತೇಳಿ. ಕೆಲವೊಂದು ಟೈಮ್ ಅಂತೂ ತುಂಬಾ ಲೇಟಾಗಿ ಎದ್ಬಿಡ್ತೀವಿ. ಲೇಟಾಗಿ ಎದ್ಬಿಟ್ಟು ಏನು ಅಡುಗೆ ಮಾಡೋದಪ್ಪ ಅಂತ ಯೋಚನೆ ಮಾಡೋಷ್ಟೊತ್ತಿಗೆ ಅರ್ಧ ಗಂಟೆ ಆಗೇ ಬಿಡುತ್ತೆ. ಇನ್ನೂ ಉಳಿದಿರೋ ಟೈಮಲ್ಲಿ ಅಡುಗೆ ಮಾಡಿ ಹಸ್ಬೆಂಡಿಗೆ ಊಟಕ್ಕಿಟ್ಟು ಅವರಿಗೆ ಆಫೀಸಿಗೆ ಕಳಿಸೋ ಅಷ್ಟೊತ್ತಿಗೆ ತುಂಬ ಲೇಟಾಗಿಬಿಡುತ್ತೆ. ಇನ್ನು ಮಕ್ಕಳು, ಮನೆ ಕೆಲಸ ಅದೆಲ್ಲ ನೋಡ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೂ ತುಂಬಾ ಕೆಲಸ ಆಗಿಬಿಡುತ್ತೆ. ಇನ್ನು ಬೆಳಗ್ಗೆ ತಿಂಡಿ ಕೂಡ ಮಾಡಿ ಇಟ್ಬಿಟ್ಟು ತಿಂಡಿ ಕೂಡ ತಿಂದ್ಬಿಟ್ಟು ಇನ್ನೇನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅನ್ನೋಷ್ಟೊತ್ತಿಗೆ ಮಧ್ಯಾಹ್ನ ಕೂಡ ಆಗಿಬಿಡುತ್ತೆ. ಅವಾಗ ಏನು ಅಡುಗೆ ಮಾಡೋದಪ್ಪ ಅಂತ ಅದು ಕೂಡ ಯೋಚನೆ ಆಗಿಬಿಡುತ್ತೆ. ಈ ಯೋಚನೆಯಲ್ಲಿ ದಿನ ಹೇಗೆ ಕಳೆಯುತ್ತೆ ಅಂತಲೇ ಗೊತ್ತಿಲ್ಲ. ಇನ್ನೇನು ಉಪ್ಪಿಟ್ಟು ಕೂಡ ರೆಡಿ ಆಗಿಬಿಡ್ತು. ಉಪ್ಪಿಟ್ಟು ಕೂಡ ನನ್ನ ಹಸ್ಬೆಂಡ್ ಕೂಡ ಸರ್ವ್ ಮಾಡಿ, ನಾನು ಕೂಡ ಉಪ್ಪಿಟ್ಟು ಹಾಕ್ಕೊಂಡು ಉಪ್ಪಿಟ್ಟು ಕೂಡ ತಿಂದೆ. ನನ್ನ ಪಾಪು ಕೂಡ ತಿನ್ನಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ಫಾಲೋ ಮಾಡ್ಕೊಳೋದು ಮರಿಬೇಡಿ.